ಆಯೋಜಿಸಿದ್ದ ಕಾರ್ಮಿಕ ದಿನಾಚರಣೆಯಲ್ಲಿ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ ಮಾತನಾಡಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಭಾಷಣ ಕಡಿಮೆ ಮಾಡಿ ತಮ್ಮ ಇಲಾಖೆಯ ಕಾರ್ಮಿಕರ ಕಲ್ಯಾಣದ ಕಡೆಗೆ ಗಮನ ಹರಿಸಬೇಕು. ಸಂತೋಷ್ ಲಾಡ್ ಯುವಕರಿದ್ದಾರೆ, ಅವರು ರಾಜ್ಯ ಮತ್ತು ಅವರ ಇಲಾಖೆಯನ್ನು ನೋಡಿಕೊಂಡರೆ ಒಳ್ಳೆಯದು. ಕೇಂದ್ರ ಮತ್ತು ಮೋದಿಯವರ ಬಗ್ಗೆ ಬೇರೆಯವರು ಚಿಂತೆ ಮಾಡಲಿ, ಲಾರ್ಡ್ ಚಿಂತೆ ಮಾಡುವುದು ಅಗತ್ಯವಿಲ್ಲ ಎಂದರು. ಯಾಕಂದ್ರೆ ಮೊದಲೆಲ್ಲ ನಾವು ಒಂದು ರೂಮ್ ಪೇಂಟ್ ಹೊಡಿಬೇಕಾಯ್ತು ಅಂದ್ರ ಸುಮಾರು 2-3 ದಿನ ಆಗ್ತಿತ್ತು. ಏನ್ ರವಿ, ಈಗ 1 ಗಂಟೆದಾಗ ಹೊಡೆದ್ಬಿಡ್ತಾರೆ. ಒಬ್ಬರು ಹೇಳತ್ತಿದ್ರು ನನಗ, ಅಣ್ಣ ಇಷ್ಟು ದೊಡ್ಡ ಬಿಲ್ಡಿಂಗ್ ಬೇಕು 1 ದಿನ ಹೊಡೆದ್ಬಿಡ್ತೇನೆ ಅಂತ ಮಷನ್ಗಳು ಬಂದ ಮಾತು ಹೇಳ. ಹಂಗಾಗಿ ನಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವೆಲ್ಲ ಸರ್ಕಾರಗಳು ಇದು ಗಮನದಲ್ಲಿ ಇಟ್ಕೊಂಡು ಕಾರ್ಮಿಕರ ಕಲ್ಯಾಣದ ಜೊತೆಲಿ ಅವರ ವೃದ್ಧಿ ಮಾಡಂತ ಉಪಕರಣಗಳಿಗೂ ಏನದಲ್ಲ ಸರ್ಕಾರಗಳು ಸಾಥ್ ಕೊಟ್ಟು ಅವ್ರಿಗೆ ಜೊತೆಲಿ ಒಯ್ಯಂತ ಕೆಲಸ ಮಾಡಬೇಕು. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಂತೋಷ್ ಲಾಡ್ ತಮ್ಮ ಇಲಾಖೆಯ ಬಗ್ಗೆ ಮಾತಾಡ್ತಿಲ್ಲ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ರಾಜ್ಯದಲ್ಲಿ ಮಾಡಬೇಕಿರುವ ಕೆಲಸ ಬಹಳಷ್ಟಿದೆ. ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಕಾರ್ಮಿಕರಿಗೆ ಒಳ್ಳೆಯ ಯೋಜನೆ ಸೌಲಭ್ಯ ನೀಡಿದ್ದೀವಿ ಎಂಬ ಉದಾಹರಣೆ ಅವರದಾಗಲಿ ಎಂದರು. ಕಾರ್ಮಿಕರ ದಿನ ವಿಶ್ವದಲ್ಲಿಯೇ ದೊಡ್ಡ ಹಬ್ಬ. ಕಾರ್ಮಿಕರ ದಿನಾಚರಣೆ ವಿಶ್ವದೆಲ್ಲೆಡೆ ಒಂದೇ ದಿನ ಆಚರಿಸಲಾಗುತ್ತದೆ ಎಂದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.